ಪಂಪ್ ಸ್ಟೋರೇಜ್ ಯೋಜನೆ ಇದು ಅವೈಜ್ಞಾನಿಕವಾಗಿರತಕ್ಕಂಥ ಯೋಜನೆ. ಈ ಯೋಜನೆ ಶರಾವತಿ ನದಿ, ಶರಾವತಿ ಟೇಲ್ರೆಸ್ ಇಲ್ಲಿ ಕೆಳಭಾಗದ ಡ್ಯಾಮಿನಿಂದ ತಳಕಳಲೆ ಈ ಎರಡು ಡ್ಯಾಮಿನ ಮಧ್ಯಭಾಗದಲ್ಲಿ ಭೂಗತವಾಗಿ ಮಾಡುವಂಥ ಕೆಲಸ ಇದು. ಇಲ್ಲಿ ಶರಾವತಿ ಟೇಲ್ರೆಸ್ ಯೋಜನೆಯ ಬುಡದಲ್ಲಿ 500 ಮೀಟರ್ ಕೆಳಭಾಗದಿಂದ, ಅಂದರೆ ಭೂಮಿಯ ತಳಭಾಗದಿಂದ, ಕೆಳಭಾಗದಲ್ಲಿ 500 ಮೀಟರ್ ಕೆಳಭಾಗದಿಂದ ಪುನಃ ವಿರುದ್ಧ ದಿಕ್ಕಿನಲ್ಲಿ ನೀರು ಸರಾಗವಾಗಿ ಹರಿಯುವ ಹಾಗೆ, ಅಂದರೆ ಇಲ್ಲಿ 500 ಮೀಟರ್ ಇದ್ದರೆ ತಳಕಳಲ್ಲಿ ಹೋಗುವ ತನಕ 1.5 ಕಿಲೋಮೀಟರ್ ಡೌನ್ ಆಗಿ ಹೋಗುವ ಹಾಗೆ 7 ಕಿಲೋಮೀಟರ್ ಉದ್ದದ 16 ಮೀಟರ್ನ 2 ಸುರಂಗ, ಜೊತೆಗೆ 10 ಮೀಟರ್ನ ಅದರ ಮೇಂಟೆನೆನ್ಸ್ ಮಾಡತಕ್ಕಂಥ ಇನ್ನೊಂದು ಸುರಂಗ. ಹೀಗೆ ಇಷ್ಟು ದೊಡ್ಡ ಸುರಂಗ ಮಾರ್ಗವನ್ನು ತೆಗೆದು ನೀರನ್ನು ಇಲ್ಲಿಂದ ಅಲ್ಲಿ ಒಯ್ದು ಅಲ್ಲಿ ಪುನಃ ಅದನ್ನು ಮೇಲೆತ್ತಿ ವಿದ್ಯುತ್ ಉತ್ಪಾದನೆ 2000 ಮೆಗಾವ್ಯಾಟನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು KPTC ಅನ್ನೋರು ಹೇಳ್ತಾರೆ, ಸಾರ್ವತ್ರಿಕವಾಗಿ ಹೇಳಿದಂಥ ಮಾತು. ಆದರೆ ಇವರು 2000 ಮೆಗಾವ್ಯಾಟ್ ಉತ್ಪಾದನೆ ಮಾಡ್ತಕ್ಕಂಥವರು ಆ ನೀರನ್ನು ಮೇಲೆತ್ತಿ ಉತ್ಪಾದನೆ ಮಾಡಲಿಕ್ಕೆ 2500 ಮೆಗಾವ್ಯಾಟ್ ಇವರಿಗೆ ಕರೆಂಟ್ ಬೇಕು ಅನ್ನೋದನ್ನು ಅವರು ಬಹಿರಂಗವಾಗಿ ಹೇಳ್ತಾರೆ. ಅದನ್ನು ಸೌರ ವಿದ್ಯುತ್ ಮತ್ತು ವಿಂಡ್ ಮಿಲ್ಲನ್ನು ಉಪಯೋಗಿಸ್ಕೊಂಡು ಮಾಡ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಇದೇ ಕೆಲಸನ 2500 ಮೆಗಾವಾಟನ್ನು ವಿಂಡ್ ಮಿಲ್ಲು ಸೌರ ವಿದ್ಯುತ್ ಮೊದಲೇ ಮಾಡಿಬಿಟ್ರೆ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ನಮ್ಮ ವಾದ. ಇದು ಮಾಡೋ ಅವಶ್ಯಕತೆ ಇಲ್ಲ, ಅದನ್ನೇ ಉಪಯೋಗಿಸ್ಕೊಂಡು ಹೋಗ್ಬೋದು. ಇಲ್ಲಿ ಶರಾವತಿ ಟೇಲ್ರೆಸ್ 55 ಮೀಟರಿನ ಹೈಟ್ ಉಳ್ಳಂಥ ಒಂದು ವಿದ್ಯುತ್ ಆಗರ. ಇದನ್ನು 2 ಗುಡ್ಡ, ನೈಜ ಗುಡ್ಡವನ್ನು ಇರುವಂಥ ಸ್ಥಳದಲ್ಲಿ ಮೇಲ್ಭಾಗದಲ್ಲಿ, ಭೂಮಿಯ ಮೇಲ್ಭಾಗದ ಕಟ್ಟಲಿಕ್ಕೆ 20 ವರ್ಷಗಳಾಗಿದ್ದಾವೆ. ಇದು ಭೂಗತವಾಗಿ 5 ವರ್ಷದಲ್ಲಿ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ. ಇದನ್ನು ಎಷ್ಟರ ಮಟ್ಟಿಗೆ ಹೇಗೆ ನಂಬಲಿಕ್ಕೆ ಸಾಧ್ಯ? ಭೂಮಿಯ ಮೇಲ್ಭಾಗದಲ್ಲಿ ಮಾಡುವಂಥದ್ದನ್ನು ಸಹಜವಾಗಿ ಮಾಡಲಿಕ್ಕೆ ಅವರಿಗೆ 20 ವರ್ಷ ಬೇಕಾದಂಥವರಿಗೆ ಭೂಮಿಯ ಅಡಿಯ ಭಾಗದಲ್ಲಿ ಆ ಸುರಂಗವನ್ನು ಕೊರೆದು ಮಾಡುವುದು 5 ವರ್ಷದಲ್ಲಿ ಮಾಡಲಿಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ? ಇದು ಅಸಾಧ್ಯವಾಗಿರತಕ್ಕಂಥದ್ದು, ಅವೈಜ್ಞಾನಿಕವಾಗಿರುವಂಥದ್ದು. ಮತ್ತು ಇಷ್ಟೊಂದು ಬೃಹದಾಕಾರದ ಸುರಂಗ ಮಾರ್ಗವನ್ನು ತೆಗೆಯಲಿಕ್ಕೆ 18,500 ಟನ್ ಜಿಲೆಟಿನ್ ಇತ್ಯಾದಿ ಕೆಮಿಕಲನ್ನು ಬಳಸಿಕೊಂಡು ಆ ಸುರಂಗವನ್ನು ತೆಗಿತಾರೆ. ಅಂತಹ ಎಲ್ಲ ಜಿಲೆಟಿನ್ ಸೇರಿದಂಥ ಮಣ್ಣು 20 ದಶಲಕ್ಷ ಟನ್ನಿಗಿಂತ ಜಾಸ್ತಿ ಆದಂಥ ಮಣ್ಣು ಅದನ್ನು ನದಿಯ ದಡದಲ್ಲೇ ಹಾಕುವಂಥ ಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಸಾಧಾರಣ ಒಂದು 8 ಭಾಗದಲ್ಲಿ ಸ್ಥಳವನ್ನು ಗುರುತಿಸಿದ್ದಾರೆ, ಕೆಲವು ಜೊತೆ ನೋಟಿಸನ್ನು ಕೊಟ್ಟಿದ್ದಾರೆ. ಆ ಮಣ್ಣು ಪುನಃ ನದಿಗೆ ಸೇರುವಂಥದ್ದು, ವಿಷಪೂರಿತವಾಗಿರ್ತಕ್ಕಂಥ ಜಿಲೆಟಿನ್ ಅಂಶವನ್ನು ಸೇರಿರ್ತಕ್ಕಂಥ ಮಣ್ಣು ಪುನಃ ನದಿಗೆ ಸೇರುವಂಥ ವ್ಯವಸ್ಥೆ. ಯಾಕೆಂದರೆ 124 ಮೀಟ್ರ್ ಹತ್ತಿರದಲ್ಲಿ ಮಣ್ಣನ್ನು ಹಾಕ್ತಾ ಇದ್ದಾರೆ. ಇದರಿಂದ ಜೀವ ಸಂಕುಲಕ್ಕೆ, ಜಲಚರಗಳಿಗೆ ಎಲ್ಲವುದಕ್ಕೂ ಸಹ ಪ್ರಾಣಹಾನಿಯಾಗುವ ಸಂಭವ ಇದೆ. ಜೊತೆಗೆ ಅದೇ ನೀರನ್ನು ಕುಡಿತಕ್ಕಂಥ ಮನುಷ್ಯರು ಏನಾಗಬಹುದು ಒಮ್ಮೆ ಯೋಚನೆ ಮಾಡಬೇಕು. 18,500 ಟನ್ನು ಜಿಲೆಟಿನ್ ಅದರ ಬಳಕೆ ಆದರೆ ಅದು ಎಷ್ಟಾಗಬಹುದು ಯೋಚನೆ ಮಾಡಿದ್ರೆ ಊಹಿಸ್ಲಿಕ್ಕೂ ಸಹ ಕಷ್ಟ ಆಗ್ತದೆ. ಇದನ್ನು ಎಲ್ಲೋ ಕೂತ್ಕೊಂಡು ಈ ಒಂದು ಯೋಜನೆ ಬಗ್ಗೆ ಮಾತನಾಡೋದು ಅಥವಾ ಯೋಜನೆ ಸರಿ ಇದೆ ಅಂತ ಹೇಳೋದು ಅದು ಬೇಕಾಗಿಲ್ಲ. ಬಹಿರಂಗವಾಗಿ ಚರ್ಚೆಗೆ ಬಂದು ಚರ್ಚೆ ಮಾಡಿ ನಾವು ಕೂತ್ಕೊಳ್ಳೋಣ, ಅಥವಾ ಸಂಬಂಧಪಟ್ಟಂಥ ಇದಕ್ಕೆ ಯೋಜನೆಗೆ ಸಂಬಂಧಪಟ್ಟಂತಹ ವಾದ ಪ್ರತಿವಾದ 2 ನಡೀಲಿ, ಆ ನಂತರ ಈ ಬಗ್ಗೆ ಏನಾದರೂ ವಿಚಾರ ಮಾಡೋಣ. ಅದನ್ನು ಬಿಟ್ಟು ಏಕಾಏಕಿಯಾಗಿ ಒಂದು ಬ್ರಹ್ಮಾಸ್ತ್ರ ರೀತಿಯಲ್ಲಿ ಪ್ರಯೋಗ ಮಾಡೋದು ಇದು ತಪ್ಪು. ಈ ನಿರ್ಧಾರವನ್ನು ಕೈ ಬಿಡಬೇಕು ಅಂತಲ್ಲ, ಶಾಶ್ವತವಾಗಿ ಕೈ ಬಿಡಬೇಕು. ನಮ್ಮ ಅಭಿಪ್ರಾಯ ಶಾಶ್ವತವಾಗಿ ಕೈ ಬಿಡಬೇಕು. ಮತ್ತು 2000 ಮೆಗಾವ್ಯಾಟು ಮುಂದಿನ ಭವಿಷ್ಯಕ್ಕೆ ಬೇಕು, ನಮಗೆ ಈಗ ವಿದ್ಯುತ್ ಕೊರತೆ ಇಲ್ಲ ಅಂತ ಹೇಳ್ತಾರೆ. ಭವಿಷ್ಯಕ್ಕೆ ಯಾವಾಗ ಅಂತ ಕೇಳಿದ್ರೆ 32ನೇ ಇಸ್ವಿಗೆ ಬೇಕು ಅಂತ ಹೇಳ್ತಾರೆ. ಈ ಯೋಜನೆ ಪ್ರಾರಂಭ ಬೀಜ ಬಿತ್ತಿದ್ದೇ 2004-6ನೇ ಇಸ್ವಿಯ ಸಂದರ್ಭದಲ್ಲಿ ಬೀಜ ಬಿತ್ತಿದ್ದು. ಆ ಸಂದರ್ಭದಲ್ಲಿ 2000 ಮೆಗಾವ್ಯಾಟ್ ಯಾವಾಗ ಬೇಕಿತ್ತು ಅವರಿಗೆ? 10 ವರ್ಷದ ನಂತರ ಬೇಕಿತ್ತು, ಅಂದರೆ 2014ಕ್ಕೆ ಬೇಕಿತ್ತು. ಈಗೂ ಸಹ ಕರೆಂಟನ್ನು ಮತ್ತೆ ಹೇಳೋದು ಅವರು ವಿದ್ಯುತ್ ಬೇಕಾಗೋದು 32ನೇ ಇಸ್ವಿಗೆ ಅಂತ ಹೇಳ್ತಾರೆ. ಅಂದರೆ ಜನರನ್ನು ಮಳ್ಳು ಮಾಡತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ರಾಜ್ಯಕ್ಕೆ ಕರೆಂಟಿನ ಅಭಾವವಿದ್ದರೆ
ಗೋವಾ, ಮಹಾರಾಷ್ಟ್ರ, ಒಡಿಸ್ಸಾ ಅಂತ ರಾಜ್ಯಗಳಿಗೆ ನಮ್ಮ ರಾಜ್ಯದಿಂದ ಕರೆಂಟ್ ಹೋಗ್ತಾ ಇದೆ. ಅದನ್ನು ನಿಲ್ಲಿಸಿ. ಇಲ್ಲಿ ಕರೆಂಟಿನ ಕೊರತೆ ಅದನ್ನೇ ಕೊಡ್ಬೋದಲ್ಲ ಇಲ್ಲಿಗೆ. ಬೇಡ, ದೇಶಕ್ಕೆ ಕೊರತೆ ಇದೆ ಅಂತ ಆದರೆ ನಮ್ಮ ದೇಶದಿಂದ ಶ್ರೀಲಂಕಾಕ್ಕೆ, ದುಬೈಗೆ, ಜೊತೆಗೆ ಆಸ್ಟ್ರೇಲಿಯಾ ದೇಶಕ್ಕೆ, ಹೊರ ದೇಶಕ್ಕೆ ಹೋಗ್ತಾ ಇದೆಯಲ್ಲ ಕರೆಂಟು, ಅದನ್ನು ನಿಲ್ಲಿಸ್ಕೊಳ್ಳಿ. ಅದನ್ನು ಬಿಟ್ಟು ಇದು ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಕ್ಕೆ ಮಲ್ಲಿಗೆ ಅನ್ನುವ ರೀತಿಯಲ್ಲಿ ಈ ಯೋಜನೆ ಸಿದ್ಧ ಆಗ್ತಾ ಇದೆ. ಯಾರಿಗೆ ಬೇಕು, ಯಾವಾಗ ಬೇಕು ಅನ್ನುವ ಒಂದು ವೈಜ್ಞಾನಿಕ ಕಾರಣವನ್ನು ಕೊಡುವಂಥ ವ್ಯವಸ್ಥೆ ಇದರಲ್ಲಿ ಇಲ್ಲ. ಕರೆಂಟಿನ ಅನಿವಾರ್ಯತೆ ಬೇಕು ಅಂತಿದ್ದರೆ, ನಿಮ್ಮಲ್ಲಿ ಇಚ್ಛಾಶಕ್ತಿಗಳಿದ್ದರೆ ನೀವು ನಿಯಮವನ್ನು ರೂಪಿಸಿ. ಪ್ರತಿ ಹಳ್ಳಿಯಲ್ಲಿ ಅಥವಾ ಸಿಟಿಯ ಪ್ರದೇಶ ಯಾವುದಲ್ಲೇ ಇರಬಹುದು, ಒಬ್ಬ ಮನೆ ಕಟ್ತಾನೆ ಅಥವಾ ಒಂದು ಸೈಟನ್ನು ಮಾಡ್ತಾನೆ ಅಂತಾದರೆ ಅದರಲ್ಲಿ ಒಂದು 5 ಅಡಿ ಜಾಗವನ್ನು ಇಂಗುಗುಂಡಿಯ ವ್ಯವಸ್ಥೆಯನ್ನು ಮಾಡೋದು, ಪ್ರತಿ ಮನೆಗೂ ಸಹ ಸೋಲಾರ್ ವ್ಯವಸ್ಥೆಯನ್ನು ಮಾಡೋದು, ಅದು ಸಹ ಸಬ್ಸಿಡಿ ಇತ್ಯಾದಿ ಎಲ್ಲ ಸರ್ಕಾರದ ಸೌಲಭ್ಯಗಳಿದ್ದಾವೆ. ಇದನ್ನು ಮಾಡೋದರಿಂದ ಕರೆಂಟಿನ ಬೇಡಿಕೆ ತಾನಾಗಿಯೇ ಅದನ್ನು ನಿಲ್ಲಿಸಬಹುದು. ಇನ್ನು ವಿದ್ಯುತ್ ಸಂಬಂಧಪಟ್ಟಂಥ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ, ಹೊರ ರಾಜ್ಯ ಬೇಕಾಗಿಲ್ಲ, ನಮ್ಮ ರಾಜ್ಯದಲ್ಲೇ ಒಂದು ಇಂಟರ್ನಲ್ ಆಡಿಟ್ ಮಾಡಿಸಿ. ಇಲ್ಲಿ ವಿಂಡ್ ಮಿಲ್ ಎಷ್ಟಿದೆ, ಸೋಲಾರ್ ವಿದ್ಯುತ್ ಎಷ್ಟಿದೆ, ಈಗಿನ ವಿದ್ಯುತ್ಗಳು ಎಷ್ಟಿದ್ದಾವೆ ಅನ್ನೋದನ್ನು ಒಂದು ಆಡಿಟ್ ಮಾಡಿಸಿ. ಎಷ್ಟು ನಡೀತಾ ಇದ್ದಾವೆ, ಎಷ್ಟು ಉತ್ಪನ್ನ ಆಗ್ತಾ ಇದ್ದಾವೆ ಅಂತೇಳಿ. ನಮಗೆ ಒಂದು ಗಮನಕ್ಕೆ ಇದ್ದ ಪ್ರಕಾರದಲ್ಲಿ ವಿಂಡ್ ಮಿಲ್ಲು ಸಾಧಾರಣ 8 ರಿಂದ 10 ಸಾವಿರ ಮೆಗಾವ್ಯಾಟ್ ಉತ್ಪಾದನೆ ಆಗ್ತದೆ. ಆದರೆ ಅದೆಲ್ಲವೂ ಸಹ ದುಡ್ಡಿದ್ದವರು ಟ್ಯಾಕ್ಸನ್ನು ತಪ್ಪಿಸ್ಕೊಳ್ಳಿಕ್ಕಾಗಿ ಮಾಡ್ತಾ ಇರತಕ್ಕಂಥ ವ್ಯವಸ್ಥೆ. ಹಾಗಾಗಿ ಕರೆಂಟಲ್ಲಿ ಹೋಗ್ತಾ ಇಲ್ಲ. ಅದಕ್ಕೆ ಕೊಡ್ತಕ್ಕಂಥ ಟ್ಯಾಕ್ಸ್ ಸೌಲಭ್ಯವನ್ನು ನಿಲ್ಲಿಸಿ. ಆವಾಗ ವಿಂಡ್ ಮಿಲ್ ತಾನಾಗೇ ಓಡ್ತದೆ. ಟ್ಯಾಕ್ಸನ್ನು ಉಳಿಸ್ಕೊಳ್ಳಿಕ್ಕೆ ರನ್ ಆಗಲಿಲ್ಲ, ಇದು ವೇಸ್ಟ್ ಆಗಿದೆ ಇಷ್ಟು ಅಂತೇಳಿ ತೋರಿಸ್ಕೊಂಡು ಟ್ಯಾಕ್ಸ್ ಬೆನಿಫಿಟ್ ತಗೊಳ್ತಾ ಇದ್ದಾರೆ. ಎಲ್ಲ ಸೆಲೆಬ್ರಿಟಿಗಳಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು, ದೊಡ್ಡ ದೊಡ್ಡ ಉದ್ಯಮಿಗಳಿರ್ಬೋದು, ಅಂಥವ್ರ ಹೆಸರಲ್ಲೇ ವಿಂಡ್ ಮಿಲ್ ಇರೋದು. ಯಾವ ಬಡವನ ಹೆಸರಲ್ಲಿ ವಿಂಡ್ ಮಿಲ್ ಇಲ್ಲ. ಅದನ್ನು ಇಂಟರ್ನಲ್ ಆಡಿಟ್ ಮಾಡಿದಾಗ ಗೊತ್ತಾಗ್ತದೆ ಎಷ್ಟು ಸತ್ಯ, ಎಷ್ಟು ಅಸತ್ಯ, ಎಷ್ಟು ನಿಜವಾಗಿ ಓಡ್ತಾ ಇದೆ ಅಂತ ಹೇಳೋದು ಗೊತ್ತಾಗ್ತದೆ. ಹಾಗೆ ಮಾಡೋದ್ರಿಂದ ಸೋರಿಕೆಯನ್ನು ತಡೆಗಟ್ಟೋದ್ರಿಂದ 2000 ಮೆಗಾವ್ಯಾಟ್ ಅಲ್ಲ, 8,000 ಮೆಗಾವ್ಯಾಟನ್ನು ಉಳಿಸ್ಬೋದು. ಇಲ್ಲಿ ಎಷ್ಟೋ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇವತ್ತು ವಿದ್ಯುತ್ ಸೋರಿಕೆ ಆಗ್ತಾ ಇದೆ. ಒಂದು ಕಂಬದಿಂದ ಒಂದು ಕಂಬಕ್ಕೆ ವಿದ್ಯುತ್ ಹೋಗುವಾಗೂ ಸಹ ಸೋರಿಕೆ ಆಗ್ತದೆ. ಹಾಗಾಗಿ ವಿದ್ಯುತ್ ಸೋರಿಕೆ ಯಾವುದನ್ನು ನಿಲ್ಲಿಸಿದ್ರೂ ಸಹ ನಮ್ಮ ಭವಿಷ್ಯಕ್ಕೆ ಕರೆಂಟಿನ ಕೊರತೆ ಇಲ್ಲ. ಜೊತೆಗೆ ಜನಸಾಮಾನ್ಯರು ಕರೆಂಟ್ ಇಲ್ಲ, ಕರೆಂಟ್ ಕೊಡಿ ಅಂತ ಕೇಳಲಿಕ್ಕೆ ಹೋದರೆ ನಿಮ್ಗೆ ಕರೆಂಟ್ ಬೇಕು ಅಂತ ಹೇಳ್ತೀರಿ, ನೀವೆಲ್ಲ ಹೋರಾಟ ಮಾಡಿ ಅಂತ ಯೋಜನೆ ನಿಲ್ಲಿಸ್ತೀರಿ ಅನ್ನೋದು ರೀತಿಯಲ್ಲಿ ಜನರಿಗೂ ಸಹ ತಪ್ಪು ಭಾವನೆ ಬರುವ ಹಾಗೆ, ಜನರನ್ನೂ ಸಹ ದಾರಿ ತಪ್ಪಿಸುವ ರೀತಿಯಲ್ಲಿ ಮಾತನಾಡ್ತಾರೆ. ಜನಸಾಮಾನ್ಯರಿಗೆ ಗೊತ್ತಿಲ್ಲ ವಾಸ್ತವ ಕರೆಂಟಿನ ಕೊರತೆ ನಮ್ಮ ರಾಜ್ಯದಲ್ಲಿ ಇಲ್ಲ. ಕೊರತೆ ಇದ್ದಿದ್ದರೆ ನೀವು ಹೊರಗಡೆ ಕೊಡಬಾರ್ದು, ದೇಶಕ್ಕೆ ಕೊರತೆ ಇದ್ದರೆ ದೇಶದ ಹೊರಗೂ ಕೊಡಬಾರ್ದು. ಹಾಗೆ ಕರೆಂಟಿನ ಕೊರತೆ ಹೇಳುವಂಥದ್ದು ಅಥವಾ ಭವಿಷ್ಯಕ್ಕೆ ಬೇಕಾಗುವ ಕರೆಂಟ್ ಹೇಳುವಂಥ ಮಾತು ಇದು ಅಸತ್ಯ ಅನ್ನೋದನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. 10,000 ಕೋಟಿಗೆ ಮುಗಿಯುವಂಥ ಯೋಜನೆಗಳಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಹೇಳಿದ ಹಾಗೆ ಮರ ಕಡಿಯುವುದು ನರಮೇಧಕ್ಕೆ ಸಮ ಅಂತ ಹೇಳ್ತದೆ. ಒಂದು ಮರಕ್ಕೆ 1 ಲಕ್ಷ ರೂಪಾಯಿ ಹಾಕಿದ್ದಲ್ಲದೆ ಮತ್ತೆ ಗಿಡವನ್ನು ನೆಟ್ಟು 10 ವರ್ಷ ಪಾಲನೆ ಮಾಡುವಂಥ ಕಂಡೀಷನನ್ನು ಸುಪ್ರೀಂ ಕೋರ್ಟ್ ಹಾಕ್ತದೆ. ಇವರೆಲ್ಲ ಈಗ ಹೇಳ್ತಾ ಇದ್ದಾರೆ ಕೋರ್ಟಲ್ಲಾಗಿದೆ, ಸುಪ್ರೀಂ ಕೋರ್ಟಲ್ಲಿ ಆಗೋಗ್ಬಿಟ್ಟಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಿದ್ರೆ ಸುಪ್ರೀಂ ಕೋರ್ಟು ಮರ ಕಡಿಯುವುದು ನರಮೇಧಕ್ಕೆ ಸಮ ಹೇಳಿದಂಥ ಕೋರ್ಟು ಇಂತಹ ಯೋಜನೆಗೆ ಹೇಗೆ ಅನುಮತಿ ಕೊಡಲಿಕ್ಕೆ ಸಾಧ್ಯ? ಖಂಡಿತ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಯಾವ ರೀತಿಯ ಆದೇಶವೂ ಸಹ ಹೈಕೋರ್ಟಲ್ಲಾಗಲಿ ಸುಪ್ರೀಂ ಕೋರ್ಟಲ್ಲಾಗಲಿ ಆಗಿಲ್ಲ. ಇದನ್ನು ನಾವು ಈಗಾಗಲೇ ಇದರ ವಿಚಾರವನ್ನು ಮಾಡ್ತಾ ಇದ್ದೇವೆ. ಯಾವ ಆದೇಶವೂ ಆಗಿಲ್ಲ. ಹಾಗೆ ಕೆಲವೊಂದು ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಬಾಲಿಶವಾಗಿರ್ತಕ್ಕಂಥ ಮಾತನಾಡ್ತಾ ಇದ್ದಾರೆ. ಇದೂ ಸಹ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ. ಇಲ್ಲಿ 16,000 ಮರ ಹೋಗ್ತದೆ ಅನ್ನೋದನ್ನು ಅಹವಾಲು ಸಭೆ 18ನೇ ತಾರೀಕು ನಡೆದ ಸಂದರ್ಭದಲ್ಲಿ ವಿಸ್ತೃತವಾಗಿ ಹೇಳಿದರು KPDCLನವರು. ಆ ನಂತರ ಸಭೆಯ ನಂತರದಲ್ಲಿ ಮತ್ತೆ ಮಾತನಾಡುವಾಗ, ಮಾಧ್ಯಮದಲ್ಲಿ ಹೇಳುವಾಗ, ಪತ್ರಿಕೆಯಲ್ಲಿ ಪ್ರಕಟಣೆ ಕೊಡುವಾಗ ಕೇವಲ 3,800 ಮರ ಹೋಗ್ತದೆ ಅಂತ ಹೇಳ್ತಾರೆ. ಹೇಗೆ ಅಷ್ಟು ಬೇಗ ಕಡಿಮೆ ಆಯಿತು ಮರ? ಇದೊಂದು ಪ್ರಶ್ನೆ. ಇದಕ್ಕೆ ಉತ್ತರ ಸಿಕ್ಕಿಲ್ಲ ನಮಗಿನ್ನು, ಹುಡುಕಬೇಕು ನಾವು. ಇದರ ಜೊತೆಗೆ ಅರಣ್ಯ ಇಲಾಖೆಯ ವೆಬ್ಸೈಟಲ್ಲಿ, ಪರಿವೇಶ್ ಅಂತಕ್ಕಂಥ ವೆಬ್ಸೈಟಲ್ಲಿ ಎಲ್ಲ ಯೋಜನೆಗಳು ಸಹ ಅಲ್ಲಿ ಹೋಗಿ ಅನುಮತಿ ಪಡ್ಕೊಳ್ಬೇಕು. ಅದರಲ್ಲಿ ಮಾನ್ಯ ಅರಣ್ಯ ಮಂತ್ರಿಗಳು ಒಂದು ರಾಜ್ಯದ ಅರಣ್ಯದ ಬೇಡಿಕೆ, ಮರಗಳ ಬೇಡಿಕೆ ಒಂದು ಲೀಸ್ಟನ್ನು, ಯಾದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ 1,20,000 ಮರಗಳನ್ನು ಶರಾವತಿ ಪಂಪ್ ಸ್ಟೋರೇಜ್ ಅಂತೇಳಿ
ಬಳಕೆ ಮಾಡ್ತೇವೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಹಾಗಿದ್ರೆ ಯಾವುದು ಸತ್ಯ ಇದನ್ನು ಬಹಿರಂಗಪಡಿಸಲಿ ಅವರು. 3800 ಸತ್ಯವೇ, 16,000 ಸತ್ಯವೇ, 1,20,000 ಸತ್ಯವೇ? ಇದರ ಸತ್ಯ ಏನಿದೆ ಅಂತ ಹೊರಗೆ ಬರಲಿ. ಇದಿಷ್ಟೇ ಅಲ್ಲದೆ ನಮ್ಮ ಈ ಭಾಗದಲ್ಲಿ ಸಾಧಾರಣ 12ಕ್ಕಿಂತ ಹೆಚ್ಚು ಬೇರೆ ಬೇರೆ ಯೋಜನೆಗಳನ್ನು ಈಗಾಗಲೇ ಗುರುತಿಸ್ತಾ ಇದ್ದಾರೆ, ಹೊರಗೆ ಬರ್ತಾ ಇದೆ ವಿಚಾರಗಳು. ಆ ಎಲ್ಲ ಯೋಜನೆಗಳಿಂದ ಸಾಧಾರಣ 21 ಲಕ್ಷ ಮರಗಳನ್ನು ತೆಗಿತಕ್ಕಂಥ ಯೋಜನೆ ಇದರಲ್ಲಿ ನಡೀತಾ ಇದೆ. ಅಂದರೆ ಪಶ್ಚಿಮ ಘಟ್ಟ ಸಂಪೂರ್ಣ ಸರ್ವನಾಶ ಮಾಡುವ ಪಣ ತೊಟ್ಟುಬಿಟ್ಟಿದ್ದಾರೆ ಅನ್ನೋದನ್ನು ಅನಿಸ್ತಾ ಇದೆ. ಯುನೆಸ್ಕೋ ಪಾಶ್ಚಿಮಾತ್ಯ ದೇಶರು ನಮ್ಮ ಈ ಪಶ್ಚಿಮ ಘಟ್ಟ ರಕ್ಷಣೆಗಾಗಿ 1,600 ಕಿಲೋಮೀಟರ್ ಇರತಕ್ಕಂಥ ಸಹ್ಯಾದ್ರಿ ಬೆಟ್ಟದ ಈ ಭಾಗವನ್ನು ಉಳಿಸಲಿಕ್ಕೆ, ಯಾಕಂದರೆ ಇಲ್ಲಿಂದ ಅವರಿಗೆ ಹಸಿರು ಉಳಿತು ಅಂತಾದರೆ ಅವರಿಗೆ ಉಸಿರು ಉಳಿತದೆ, ಅಲ್ಲಿ ಅವರಿಗೆ ಆಮ್ಲಜನಕ ಸಿಗ್ತದೆ. ಆ ಕಾರಣಕ್ಕೆ ಇದರ ಮಹತ್ವವನ್ನು ಅರ್ಥಕೊಂಡು ಈ ಪಶ್ಚಿಮ ಘಟ್ಟ ರಕ್ಷಣೆಗಾಗಿ ಯುನೆಸ್ಕೋದಿಂದ ಪ್ರತಿ ವರ್ಷ ಸಾವಿರಾರು ಕೋಟಿ ಇಲ್ಲಿ ಹಣ ಬರ್ತಾ ಇದೆ, ಸಸ್ಯಗಳನ್ನು ನೆಡಲಿಕ್ಕೆ ಇದರ ಬಗ್ಗೆ ಬರ್ತಾ ಇದೆ. ಅದನ್ನು ಒಂದು ಶ್ವೇತಪತ್ರ ಹೊರಡಿಸಿ, ಇಷ್ಟು ಹಣ ಬಂದಿದೆಯಲ್ವಾ, ಎಷ್ಟು ವರ್ಷದಿಂದ ಬರ್ತಾ ಇದೆ, ಜನರು ಸಾಮಾನ್ಯರಿಗೂ ಅರ್ಥ ಆಗಲಿ, ಆ ಹಣ ಎಲ್ಲಿ ಹೋಯಿತು, ಎಲ್ಲಿ ಗಿಡ ನೆಟ್ಟಿದ್ದೀರಿ ಅಂತ ಅರ್ಥ ಆಗಬೇಕು, ಗೊತ್ತಾಗಬೇಕು. ಜೊತೆಗೆ ಇಷ್ಟು ವರ್ಷಗಳಲ್ಲಿ ಎಷ್ಟೊಂದು ಡ್ಯಾಮ್ಗಳನ್ನು ನೀವು ಕಟ್ಟಿದ್ದೀರಿ, ಕಟ್ಟುವಾಗ ಎಷ್ಟೊಂದು ಅರಣ್ಯ ಪ್ರದೇಶವನ್ನು ನೀವು ವಶ ಮಾಡಿಕೊಂಡಿದ್ದೀರಿ. 1 ಎಕರೆ ಅರಣ್ಯ ತೆಗೆದುಕೊಂಡ್ರೆ ಅದರ 2.5 ಪಟ್ಟು ಅರಣ್ಯ ಬೇರೆ ಕಡೆ ಗುರುತಿಸಬೇಕು, ಅದನ್ನು ಗಿಡ ಬೆಳೀಲಿಕ್ಕೆ ಸಹಕಾರ ಮಾಡಬೇಕು ಅನ್ನೋದೊಂದು ನಿಯಮ, ನಿಮ್ಮದೇ ಸರ್ಕಾರದ ನಿಯಮ ಇರುವುದು. ಹಾಗೆ KPTCLಗೆ ಬಿಟ್ಟುಕೊಟ್ಟಂಥ ಲಕ್ಷಾಂತರ ಎಕರೆ ಜಾಗ ಇವತ್ತು ಏನಾಯಿತು, ಅಲ್ಲಿರ್ತಕ್ಕಂಥ ಮರಗಳ ಸ್ಥಿತಿ ಏನು, ಜೊತೆಗೆ ಇಷ್ಟೊಂದು ಯೋಜನೆಗೆ, ಇಲ್ಲಿವರೆಗೆ ಮಾಡಿದಂಥ ಯೋಜನೆಗೆ ನೀವು ನಿಭಾಯಿಸಿಕೊಂಡಂಥ ಈ ನಿಯಮಗಳು ಪಾಲನೆ ಆಗಿದೆಯಾ, ಅದನ್ನು ಮೊದಲು ಬಹಿರಂಗಪಡಿಸಿ ಆಮೇಲೆ ಯೋಜನೆ ಬಗ್ಗೆ ಯೋಚನೆ ಮಾಡುವ. ಹಾಗಾಗಿ ಇದೆಲ್ಲವನ್ನೂ ಸಹ ಮಾರಕ ಯೋಜನೆ ಆದ್ದರಿಂದ ಇದನ್ನು ನಾವು ಖಂಡಿಸ್ತೇವೆ. ಇದನ್ನು ಯಾವುದೇ ಕಾರಣಕ್ಕೂ ಸಹ ಈ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಇದನ್ನು ಅವರಾಗಿಯೇ ಇದನ್ನು ಅರ್ಥಿಸಿಕೊಂಡು ಇದನ್ನು ವಿಕೋಪಕ್ಕೆ ಹೋಗುವ ಮುನ್ನ ಇದನ್ನು ಶಾಶ್ವತವಾಗಿ ಕೈ ಬಿಡ್ತಕ್ಕಂಥ ಅವರ ಆದೇಶವನ್ನು ಮಾಡಿದರೆ ಒಳಿತು ಅನ್ನೋ ಮಾತನ್ನು ಹೇಳ್ತಾ, ಒಂದು ಹೋರಾಟದಲ್ಲಿ ಬನ್ನಿ, ನಮ್ಮ ಭವಿಷ್ಯಕ್ಕಾಗಲ್ಲ ನಿಮ್ಮ ಮುಂದಿನ ಯುವಜನತೆ ಭವಿಷ್ಯಕ್ಕಾಗಿ ಎನ್ನುವ ಕರೆಯನ್ನು ನೀಡ್ತಾ ಇದ್ದೇವೆ.